ಭಾರತಾಂಬೆಯ ವೀರ ಯೋಧನ ಅದ್ಧೂರಿ ಉತ್ಸವ. ಇಪ್ಪತ್ತೆರಡು ವರ್ಷಗಳ ಸೇವೆ ಮುಗಿಸಿ ಬಂದ ಕ್ಯಾಪ್ಟನ್ ಪ್ರವೀಣ್. ಆತ ದೇಶದ ಹೆಮ್ಮೆಯ ಮಗ, ಭಾರತಾಂಬೆಯ ವೀರ ಯೋಧ. ತಾನು ತನ್ನವರನ್ನೆಲ್ಲ ಬಿಟ್ಟು ಸುದೀರ್ಘ 22 ವರ್ಷ ದೇಶವೇ ನನ್ನ ತಾಯಿ ಎಂದವ. ಅಂತಹ ವೀರ ಸೈನಿಕನೇ ಕ್ಯಾಪ್ಟನ್ ಪ್ರವೀಣ್ ಮುಳ್ಳೂರ್. ದೇಶ ಸೇವೆ ಮಾಡುವ ಭಾಗ್ಯ ಎಲ್ಲರಿಗೂ ಸಿಗಲ್ಲ, ಸಿಕ್ಕವರೇ ಪುಣ್ಯವಂತರು. ಅಂತಹ ಭಾಗ್ಯವಂತರಲ್ಲಿ ಮುಧೋಳ ತಾಲೂಕಿನ ಚಿಂಚಖಂಡಿ ಬಿಕೆ ಗ್ರಾಮದ ಹೆಮ್ಮೆಯ ಮಗ ಪ್ರವೀಣ್ ಮುಳ್ಳೂರ್ ಕೂಡ ಓರ್ವರು. ಸತತ 22 ವರ್ಷಗಳ ಕಾಲ ತಾಯಿ ಭಾರತಾಂಬೆಯ ಸೇವೆ ಪೂರೈಸಿ ಮರಳಿ ಹುಟ್ಟೂರಿಗೆ ಆಗಮಿಸಿದ್ರು. ಊರಿನ ಮಗನನ್ನು ಸ್ವಾಗತಿಸಿದ ರೀತಿ ಊರಿನಲ್ಲಿ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿತು. ರಾಷ್ಟ್ರ ಬಾವುಟ ಹಾರಿಸುವ ಮೂಲಕ ವೀರ ಯೋಧನನ್ನು ಸ್ವಾಗತಿಸಿದ್ರು. ವೀರ ಯೋಧನ ಪರಿವಾರ ಸಮೇತ ತೆರೆದ ವಾಹನದಲ್ಲಿ ಕರೆತರಲಾಯಿತು. ಬೈಕ್ ರ್ಯಾಲಿ ಮೂಲಕ ಅದ್ಧೂರಿ ಮೆರವಣಿಗೆ ಹೊರಟಿತು. ಬಳಿಕ ಊರಿನ ತಾಯಂದಿರು ಆರತಿ ಎತ್ತಿ ಬರಮಾಡಿಕೊಂಡ್ರು. ಈ ವೇಳೆ ಕುಟುಂಬದವರ ಸಂತಸ ಹೇಳತೀರದ್ದು. ಇನ್ನು ಊರಿನ ಒಳಗೆ ಎಂಟ್ರಿ ಆಗ್ತಿದ್ದಂತೆ ಎಲ್ಲರೂ ಹೂಮಳೆಗರೆದ್ರು. ವಾದ್ಯ ಮೇಳಗಳೊಂದಿಗೆ ಊರಿನ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ಸ್ಕೌಟ್ ಗೈಡ್ಸ್ ವಿದ್ಯಾರ್ಥಿಗಳು ಸಲ್ಯೂಟ್ ಮಾಡುವ ಮೂಲಕ ಯೋಧರಿಗೆ ಗೌರವ ಅರ್ಪಿಸಿದ್ರು. ಅಲ್ಲಲ್ಲಿ ಯೋಧನ ಬ್ಯಾನರ್ಗಳು, ಕಟೌಟ್ಗಳು ಕಂಡು ಬಂದ್ವು. ಗ್ರಾಮದ ಹಿರಿಯರು, ಮಹಿಳೆಯರು ಊರ ಮಗನ ಉತ್ಸವ ನೋಡುತ್ತಾ ನಿಂತಿದ್ರು. ಊರಿನ ದೇವಸ್ಥಾನಕ್ಕೆ ತೆರಳಿ ದೇವರಿಗೆ ತಲೆಬಾಗಿ ನಮಸ್ಕರಿಸಿದ್ರು. ಹನುಮಾನ್ ಮಂದಿರದಲ್ಲಿ ನಡೆದ ಸಭಾ ಕಾರ್ಯಕ್ರಮ ನಡೆಯಿತು. ಗಿಡಕ್ಕೆ ನೀರುಣಿಸುವ ಮೂಲಕ ಚಾಲನೆ ನೀಡಿದ್ರು. ಊರಿನ ನಾಗರಿಕರು, ಗಜಾನನ ಯುವಕ ಮಂಡಳಿ ಯುವಕರು ಯೋಧ ಮತ್ತು ಯೋಧನ ಪತ್ನಿಗೆ ಸನ್ಮಾನಿಸಿದ್ರು. ದಂಪತಿಗಳು ತಂದೆ ತಾಯಿಯ ಆಶೀರ್ವಾದ ಪಡೆದ್ರು. ಊರಿನ ಹಿರಿಯರು, ಸ್ವಾಮೀಜಿಗಳು ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸಿದ್ರು. ದೇಶದ ಗಡಿ ಚೆನ್ನಾಗಿತ್ತು, ನಾವೆಲ್ಲರೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮಗೋಸ್ಕರವಾಗಿ ಇಲ್ಲಿ ಊರೊಳಗೆ ನಡೆಯುವಂತ ಎಲ್ಲ ಹಬ್ಬ ಹರಿದಿನ ಕಾರ್ಯಕ್ರಮಗಳನ್ನು ಬದಿಗಿರಿಸಿ, ಯಾವುದೇ ಹಬ್ಬ ಹರಿದಿನ ಕಾರ್ಯಕ್ರಮ ಬಂತು ಅಂತಂದ್ರೆ ಅಪ್ಪ ಅಮ್ಮಗೆ ಮೊದಲು ನೆನಪಾಗೋದು ಪ್ರವೀಣ ನೆನಪನಾಕಿರ್ತಾವೆ. ಮಗ ಒಬ್ಬಿದ್ದ ಅಂತಂದ್ರೆ ಎಲ್ಲರೂ ಕೂಡಿ ಹಬ್ಬ ಹರಿದಿನಗಳನ್ನ ಮಾಡಬಹುದಾಗಿತ್ತಲ್ಲ ಅಂತ ತಿಳ್ಕೊಂಡು, ಆದ್ರೂ ಕೂಡ ತಂದೆ ತಾಯಿಗಳು ಆ ದುಃಖನ ಮನಸ್ಸುಗಳನ್ನು ನುಂಗಿಕೊಂಡು ಕಳೆದ 22 ವರ್ಷಗಳ ಪರ್ಯಂತರವಾಗಿ ಏನೇ ಹಬ್ಬ ಹರಿದಿನ ಕಾರ್ಯಕ್ರಮಗಳು ಬಂದಾಗ ಆ ಪ್ರವೀಣ ಕೂಡ ಒಂದು ಕಡೆ ಈ ಕಡೆ ಲಕ್ಷಕ್ಕಿತ್ತು. ಹಬ್ಬ ಹರಿದಿನ ಬಂದಾಗ ಊರಾಗಿರ್ಬೇಕಾಗಿತ್ತಲ್ಲ ಅಂತ ತಿಳ್ಕೊಂಡು, ಆದ್ರೂ ಕೂಡ ಅದನ್ನ ಮನಸ್ಸಿನೊಳಗೆ ಇಟ್ಟುಕೊಂಡು ದೇಶವನ್ನ ಕಾಯಲಿಕ್ಕೆ ನಮ್ಮ ಅಪ್ಪ ಅಮ್ಮ ಕಳಿಸಾರಂತಂದ ಮೇಲೆ ದೇಶದ ಸೇವೆ ನನ್ನ ಸೇವೆ ಅಂತ ತಿಳ್ಕೊಂಡು ಎಲ್ಲವನ್ನೂ ಕೂಡ ಬದಿಗಿರಿಸಿ ತನ್ನನ್ನು ತಾನು ತೊಡಗಿಸಿಕೊಂಡನಲ್ಲ ಅಂತ ನಮ್ಮ ಪ್ರವೀಣ ಎರಡೂ ಕೈಗಳಲ್ಲಿ ಜೋಡಿ ಮೇಲೆತ್ತಿ ಕೊನೆಯಲ್ಲಿ ಕ್ಯಾಪ್ಟನ್ ಪ್ರವೀಣ್ ಮತ್ತವರ ಮಡದಿ ಊರಿನ ಜನತೆಗೆ ಕೃತಜ್ಞತೆ ತಿಳಿಸಿದ್ರು. ಬಹುಕಾಲದ ಸೇವೆ ಬಳಿಕ ಊರಿಗೆ ಬಂದ ವೀರ ಯೋಧನಿಗೆ ಊರಿನ ಜನ ತೋರಿಸಿದ ಪ್ರೀತಿ ಅಪಾರವಾಗಿತ್ತು. ಸೈನಿಕನ ತಂದೆ ತಾಯಿಯು ಮಗನ ಸಾಧನೆಗೆ ಹೆಮ್ಮೆ ಪಟ್ರು. ಸಡಗರ ಸಂಭ್ರಮಕ್ಕೆ ಗ್ರಾಮಕ್ಕೆ ಗ್ರಾಮವೇ ಸಾಕ್ಷಿಯಾಯಿತು. ರನ್ ಟಿವಿ ನ್ಯೂಸ್, ಚಿಂಚಖಂಡಿ ಬಿಕೆ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.